ಸಿದ್ದು ಅವರೇ ಹಾಂ ಮೇಡಮ್ ಅವರೇ. ಏನು ಮೇಡಮ್ ಅವರೇ? ಸಿದ್ದು ಅವರೇ, ನಾನೀಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಇಲ್ಲಾಂದ್ರೆ ವ್ರತನ ಮಧ್ಯದಲ್ಲೇ ಬಿಟ್ಟಂಗೆ ಆಗ್ಬಿಡುತ್ತೆ. ನಾನು ಬೇಗ ಬಂದ್ಬಿಡ್ತೀನಿ. ಹಾಂ ಮೇಡಮ್ ಅವರೇ, ಇಂಥ ಟೈಮಲ್ಲಿ ನಿಮ್ಮ ಎಲ್ಗೂ ಹೋಗೋದು ಒಳ್ಳೇದಲ್ಲ. ನಿಮ್ಮ ಮನೇಲಿ ಆರಾಮಾಗಿರಿ. ಅಲ್ಲ ಸಿದ್ದು ಅವರೇ, ಈ ವ್ರತ ಮಾಡೋದ್ರಿಂದ ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತಂತೆ. ಅದಕ್ಕೋಸ್ಕರನಾದರೂ ನಾನು ಹೋಗಲೇಬೇಕು. ಮೇಡಮ್ ಅವರೇ, ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಿ ಇದೆಲ್ಲ ಯಾಕೆ ಬೇಕು ಹೇಳಿ? ಅದರಲ್ಲೂ ಉರುಳು ಸೇವೆ ಮಾಡಲೇಬಾರ್ದು. ದಯವಿಟ್ಟು ನನ್ನ ಮಾತು ಕೇಳಿ, ಮನೇಲಿ ಇರಿ. ಅಲ್ಲ ಸಿದ್ದು ಅವರೇ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಮುಗಿಸ್ಬಿಡ್ತೀನಿ. ಯಾವಡಮ್ಮ ಇವಳು ಹೊಟ್ಟೆಲ್ಲ ಒಂದನ್ನು ಇಟ್ಕೊಂಡು ಪೂಜೆ ವ್ರತ ಮಾಡ್ತೀನಿ ಅಂತ ನೋಳು. ಬುದ್ಧಿ ಇದೆಯಾ ಇಲ್ವಾ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಅಲ್ಲ ಅಜ್ಜಿ, ವ್ರತ ಹೀಗೆ ಮಧ್ಯದಲ್ಲಿ ಬಿಟ್ಬಿಟ್ರೆ? ನಾನು ಹೇಳ್ತಾ ಇಲ್ವಾ, ಯಾವುದು ಬೇಡ. ಹೆಣ್ಣು ಹೊಟ್ಟೆಲಿ ಮಗ ಇಟ್ಕೊಂಡು ಯಾವ ಪೂಜೆ ವ್ರತನೂ ಮಾಡ್ಕೂಡ್ದು. ಮನೇಲೆ ಪೂಜೆ ಮಾಡು, ಎಲ್ಲೂ ಹೋಗೋದು ಬೇಡ. ಅತ್ತೆ, ಅಜ್ಜಿನೂ ವ್ರತ ಮಾಡಬೇಡ ಅಂತಿದ್ದಾರೆ. ಸಿದ್ದು ಅವರು ಹಾಗೆ ಹೇಳ್ತಿದ್ದಾರೆ. ನಾನೀಗ ವ್ರತ ನೆನೆಸ್ಬಿಟ್ರೆ ನಿಮಗೆ ಬೇಜಾರಾಗಲ್ಲ ತಾನೆ? ಅತ್ತೆ ಹೇಳಿದ್ಮೇಲೆ ಮುಗೀತು. ಈ ಮನೆಯಲ್ಲಿ ಅವ್ರು ಹೇಳಿದ್ದೇ ನಡಿಬೇಕು. ನೀನೇನು ವ್ರತ ಮುಂದುವರ್ಸೋದು ಬೇಡ. ಏನು ಒಳ್ಳೆ ಇಂಜಿನ್ ಇಲ್ದಿರೋ ರೈಲ್ ಥರ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರ? ಏನಾಯ್ತು? ನಿನಗೆ ನನ್ನನ್ನು ಅಯ್ಯೋ ಅನ್ಸಿದ್ರೆ ಸಮಾಧಾನನೇ ಇಲ್ಲ ಅಲ್ವಾ? ಇದೊಳ್ಳೆ ಕಥೆ ಆಯ್ತು. ನಾನೆಲ್ಲರೇ ಅಯ್ಯೋ ಅನ್ಸಿದೆ ನಿಮ್ಮನ್ನ? ಏನೋ ಟೆನ್ಷನಲ್ಲಿ ಓಡಾಡ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳಿದ್ನಪ್ಪ. ಅದು ನಿನಗೆ ಅರ್ಥ ಆಗಲ್ಲ ಕಣೆ, ಸುಮ್ಮನೆ ಇದೆ. ಹೌದಾ? ನೀವೀಗ ನನಗೆ ಭಗವದ್ಗೀತೆ ಬೋಧನೆ ಮಾಡಬೇಕು, ಅದು ನಂಗೆ ಅರ್ಥ ಆಗಲ್ಲ. ಹೇಳೋ ಥರ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಅದೇನು ಅಂತ ಹೇಳಿ. ನನ್ನ ಟೆನ್ಷನ್ ನನಗೆ. ನಿನ್ನ ಪಾಡಿಗೆ ನೀನು ಹೋಗೆ, ಕೆಲಸ ಮಾಡ್ಕೋಗೆ. ಅಲ್ಲ ರೀ, ನೀವಿಲ್ಲಿ ಆಕಾಶನೇ ತಲೆ ಮೇಲೆ ಬಿದ್ದೋರಂಗೆ ಓಡಾಡ್ತಾ ಇದ್ರೆ ನನಗೆ ಹೋಗಿ ಕೆಲಸ ಮಾಡೋಕೆ ಮನಸ್ಸು ಬರುತ್ತಾ? ಏನಾಯ್ತು ಅಂತ ಹೇಳಿ. ಅದು ಈ 5 ಲಕ್ಷ ಒಂದು 2 ದಿವಸದಲ್ಲಿ ಸಿಗುತ್ತೆ. ಅದಕ್ಕೆ ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಏನು 5 ಲಕ್ಷನಾ? ಹಾಂ. ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ರೀ? ಅಯ್ಯೋ, ಎಲ್ಲಿದ್ದಾನ ಬರುತ್ತೆ ಕಣೆ. ನಿನಗೆ ಯಾಕೆ ಅದಲ್ಲ? ಸ್ವಲ್ಪ ದಿನದಲ್ಲಿ ನಾನು ಕುಬೇರ ಹಾಕ್ತೀನಿ. ಇದು ಸ್ಯಾಂಪಲ್ ಅಷ್ಟೇ ರೀ. ನಿಜ ಹೇಳಿ, 5 ಲಕ್ಷ ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾರೆ? ಅಯ್ಯೋ, ಎಲ್ಲಿದ್ದಾನ ಬರುತ್ತೆ ಕಣೆ. ನಿನಗೆ ಯಾಕೆ ಅದಲ್ಲ? ಆ ದುಡ್ಡನ್ನು ಏನು ಮಾಡ್ಬೋದು ಅಂತ ಯೋಚನೆ ಮಾಡು ಸಾಕು. ರೀ, ನೀವು ಆಡ್ತಾ ಇರೋದನ್ನು ನೋಡಿದ್ರೆ ಯಾವುದೋ ಬೇಡದೇ ಇರೋ ಕೆಲಸಕ್ಕೆ ಕೈ ಹಾಕಿರೋ ಹಾಗಿದೆ. ದಯವಿಟ್ಟು ಹಾಗೆ ಮಾಡಬೇಡಿ. ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ, ಅದಕ್ಕೂ ಕಲ್ಲು ಹಾಕೋಬೇಡಿ. ಇವಳೊಬ್ಳು ಯಾವುದಾದ್ರು ಒಳ್ಳೆ ಕೆಲಸಕ್ಕೆ ಹೋದರೆ ಒಳ್ಳೆ ಬೆಕ್ಕಿನ ಥರ ಅಡ್ಡ ಬರ್ತಾಳೆ. ನೋಡೆ, ನಾನು ಒಳ್ಳೆ ಕೆಲಸನೇ ಮಾಡ್ತಿರೋದು. ನೋಡ್ತಾ ಇರೋ, ಒಂದಲ್ಲ ಒಂದು ದಿವಸ ಆ ತಿರುಪತಿ ತಿಮ್ಮಪ್ಪಂಗೆ ಸಾಲ ಕೊಡೋ ಮಟ್ಟಕ್ಕೆ ಬೆಳಿತೀನಿ. ಗೊತ್ತಾಯ್ತಾ? ಅರ್ಥ ಆಯ್ತು. ಜೊತೆಗೆ ನಿಮಗೆ ತಲೆ ಪೂರ್ತಿ ಕೆಟ್ಟೋಗಿದೆ ಅಂತಲೂ ಅರ್ಥ ಆಯ್ತು. ತಿರುಪತಿ ತಿಮ್ಮಪ್ಪಂಗೆ ಸಾಲ ಕೊಡ್ತಾರಂತೆ. ಇನ್ನು ಈ ಕಣ್ಣಿಂದ ಅದು ಏನೇನು ನೋಡಬೇಕು? ಓಡಾಡ್ಕೊಳ್ಳಿ, ಬಾಲ ಸುಟ್ಟಿರಬೇಕಿಂತ. ಯಾಕೆ ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತೀರಾ? ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಸುಮ್ಮನೆ. ಮಾಡಿ. ಬೇಡ ಸಿದ್ದು ಅವರೇ. ಹಂಗೆಲ್ಲ ಬೇಡ ಅಂತ ನಿರ್ಲಕ್ಷ್ಯ ಮಾಡೋಂಗಿಲ್ಲ ಮೇಡಮ್ ಅವರೇ. ಮಾಡಿ. ಚಾಣ ಮರಿ. ಸಿದ್ದೇಗೌಡ್ರೆ, ನೀವು ಕೇರ್ ಮಾಡ್ತಿರೋದು ನಿಮ್ಮ ಸಂಸಾರ ಉಳಿಸುತ್ತೆ, ಆದರೆ ನನ್ನ ಸಂಸಾರಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಸಿಂಚನ ಈಗಲೇ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಊರ್ಕೋತಿದ್ದಾಳೆ. ಇನ್ನು ಇದೆಲ್ಲ ನೋಡ್ಬಿಟ್ರೆ ನನ್ನನ್ನು ನುಂಗಿ ನೀರು ಕುಡಿದು ಬಿಡ್ತಾಳಷ್ಟೇ. ಮೊದಲಿನಿಂದ ಎಸ್ಕೇಪ್. ನಂಗೆ ಹಸುವಿಲ್ಲ. ಹಂಗೆಲ್ಲ ಹೇಳಿ ನಿರ್ಲಕ್ಷ್ಯ ಮಾಡೋಂಗಿಲ್ಲ ಮೇಡಮ್ ಅವರೇ. ಇಂಥ ಟೈಮ್ನಾಗೆ ನೀವು ಎಷ್ಟು ಆರೋಗ್ಯವಾಗಿ ಎಷ್ಟು ಜೋಪಾನವಾಗಿರ್ತೀರೋ ಅಷ್ಟು ಒಳ್ಳೇದು. ಮೇಡಮ್ ಅವರೇ, ಪ್ರೆಗ್ನೆಂಟ್ ಆಗಿದ್ದಾಗ ಎಲ್ಲಾದರೂ ಹೋಗ್ಬೇಕು ಅಂತನೋ, ಏನಾದರೂ ನೋಡಬೇಕು ಅಂತನೋ, ಏನಾದರೂ ತಿನ್ನಬೇಕು ಅಂತನೋ ಬೈಕ್ಗಳಾಯ್ತವಂತೆ. ಆ ಥರ ನಿಮ್ಗೆ ಏನೇ ಬೈಕಿದ್ರೋ ನಂತ ಹೇಳಿ. ಹಾಗೇನಿಲ್ಲ ಸಿದ್ದು ಅವರೇ, ನನಗೀಗ ಹಸಿವು ಆಗ್ತಿಲ್ಲ. ಹಂಗೆಲ್ಲ ಹೇಳ್ಬಾರ್ದು. ಮಾಡಿ.
ಅಯ್ಯೋ ಸಿದ್ದು ಅವರೇ, ತಂದೆ ಆಗ್ತಿದ್ದೀರಾ ಅನ್ಕೊಂಡು ಅದೆಷ್ಟು ಖುಷಿ ಪಡ್ತಾ ಇದ್ದೀರಾ. ಸಾರಿ ಸಿದ್ದು ಅವರೇ, ನಾನು ಹೀಗೆ ಮಾಡ್ತಿರೋದು ಅತ್ತೆಗೆ ನೀಲು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಆದರೆ ನಿಮಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ನನ್ನನ್ನು ಕ್ಷಮಿಸ್ಬಿಡಿ. ನೋಡಿದ್ಯಾ ನೀಲು ಎಷ್ಟು ಉಪಚಾರ ಮಾಡ್ತಿದ್ದಾನೆ ಅಂತ. ಇವ್ರು ಇನ್ನೂ ಹತ್ರ ಆಗ್ತಿದ್ದಾರೆ ಅನ್ನೋದೇ ನನಗೆ ಚಿಂತೆ ಆಗ್ಬಿಟ್ಟಿದೆ. ಹೌದು ಅತ್ತೆ, ಯಾಕೋ ನಾವು ಏನೇ ಪ್ಲಾನ್ ಮಾಡಿದ್ರು ಎಲ್ಲ ನಮಗೆ ಉಲ್ಟಾ ಹೊಡಿತಾ ಇದೆ. ಇದನ್ನ ಹೀಗೆ ಬಿಟ್ರೆ ಆಗಲ್ಲ, ಏನಾದರೂ ಒಂದು ಪ್ಲಾನ್ ಮಾಡೋಣ. ಬನ್ನಿ. ನೋಡಿದ್ಯಾ? ಹಾಂ, ನೋಡು, ಇನ್ನ ಚೆನ್ನಾಗಿ ನೋಡು. ಸಿದ್ದು ನನ್ನ ತಮ್ಮ, ವಯಸ್ಸಲ್ಲಿ ಚಿಕ್ಕವನು, ಅವನಿಗೆ ಎಷ್ಟು ಬುದ್ಧಿ ಇದೆ ನೋಡು. ಹೆಂಡತಿ ಪ್ರಜ್ಞೆ ಅನ್ನೋದು ಗೊತ್ತಾಗಿದ ತಕ್ಷಣ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾನೆ, ಕೇರ್ ಮಾಡ್ತೀಯಾನೆ. ಹಾಂ, ಏನಲ್ವಾ? ಅಲ್ಲ ಹರಿ, ನಿನ್ಗೆ ಒಂದ್ಸಲಿನೂ ಅನ್ನಿಸ್ಲಿಲ್ವಾ ನಾನು ಈ ಥರ ನೋಡ್ಕೊಳ್ಬೇಕು ಅಂತ? ಅದು ಆ್ಯಕ್ಚುಲಾಗಿ ಜಸ್ಟ್ ಸ್ಟಾಪ್ ಇಟ್. ಮಾತಿನಲ್ಲೇ ನೈಸ್ ಮಾಡೋಕ್ಕೆ ಬರ್ಬೇಡ. ಗಂಡ ಆದವನು ಹೆಂಡತಿ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ಆವಾಗಲೇ ಗಂಡ ಹೆಂಡತಿರೋ ಸಂಬಂಧಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ.